ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಬಜಾಜ್ ಮ್ಯಾಕ್ಸಿಮೋ 2020 ಮಾಡಲು ಒಂದು ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ, ಗಾಡಿ ಓನರ್ ನಂಬರ್ ಅಂತ ವೀಡಿಯೋದಲ್ಲೇ ಮುಂದೆ ಸಿಗುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕ್ಕೋಗ್ಬೇಡಿ, ಇದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರು ಮುಂದೆ ಹಾಕಿರ್ತೀವಿ, ಓಕೆನಾ. ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗ್ಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ತುಂಬ ಜನ ಕಾಲ್ ಮಾಡ್ತಿದ್ದಾರೆ, ಹಾಗಾಗಿ ಹೇಳ್ತಿದ್ದೀನಿ. ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ, ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ಮಾತ್ರ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಯಾರಾದರೂ ಅಪೆ ಗಾಡಿ ಹುಡುಕ್ತಾ ಇರೋಂಥವ್ರು ಒಂದು ಬಜಾಜ್ ಗಾಡಿನ 2020 ಮಾಡಲ್ ಸಿಂಗಲ್ ಓನರ್ ಗಾಡಿನ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದರೆ ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರೇ ತಿಳಿಸ್ಯಾರೆ. ಅವ್ರು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ವೀಡಿಯೋನ ಆದಷ್ಟು ಕೊನೆ ತನಕ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಗಾಡಿಯವ್ರದ್ದು ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ ನೋಡಿ, ಗಾಡಿ ಓನರ್ ನಂಬರ್ ಅಂತ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಅನ್ನೋದು ಕಳಿಸಿರೋದು ಆಟೋ. ಮ್ಯಾಕ್ಸಿಮ ಸರ್, ಮ್ಯಾಕ್ಸಿಮ ಎಕ್ಸೈಡ್. ಓಕೆ, ಮಾಡಲಿ ಯಾವುದು? ಮಾಡಲು 2020 ಸರ್. ಓಕೆ, ಓನರು ಒಂದೇ ಓನರ್ ಫಸ್ಟ್. ಇನ್ನು ಸಿಂಗಲ್ ಓನರ್ ಆಗಿದೆಯಾ? ಸಿಂಗಲ್ ಓನರ್. ಲೋನ್ ಏನಿಲ್ಲ, ಫೈನಾನ್ಸ್ ಏನಿಲ್ಲ, ಯಾವ ಕೇಸ್ ಇಲ್ಲ ಗಾಡಿ ಮೇಲೆ. ಎಷ್ಟು ಹೊಡಿದೆ ಗಾಡಿ? ಗಾಡಿ 1.5 ಲಕ್ಷ. 1.5 ಲಕ್ಷ. ಓಕೆ. ಟೈರ್ ಎಲ್ಲ ಹೆಂಗಿದಾವೆ ಪರ್ಸೆಂಟೇಜು? ಹಾಂ, ಟೈರ್ ಎಲ್ಲ ಪರ್ಸೆಂಟ್ ಎಷ್ಟಿದಾವೆ? ಟೈರ್ ಎಲ್ಲ ಮುಕ್ಕಾಲು ಭಾಗ ಚೆನ್ನಾಗಿದೆ, ಫ್ರಂಟ್ ಹೊಸದು, ಹಿಂದೆ ಎಡವೆಲ್ಲ ಮುಕ್ಕಾಲು ಭಾಗ ಚೆನ್ನಾಗಿದೆ. ಹಾಂ. ಇದು FC ಇನ್ಸೂರೆನ್ಸ್? FC 2 ವರ್ಷ ಇದೆ, ಇನ್ಸೂರೆನ್ಸ್ 10 ತಿಂಗಳಿದೆ. 10 ತಿಂಗಳು. ಓಕೆ. ಕಂಡೀಷನ್ ಹೆಂಗಿದೆ? ಕಂಡೀಷನ್ ಚೆನ್ನಾಗಿದೆ ಸರ್. ಹಾಫ್ ಇಂಜಿನ್ ಕೆಲಸನೂ ಮಾಡ್ತಿದ್ದೀನಿ ಈಗ ಒಂದು 2-3 ತಿಂಗಳಲ್ಲಿ. ಕ್ಲಚ್ ಪ್ಲೇಟು, ಲೋಡಿಂಗ್ ಪ್ಲೇಟ್ ಎಲ್ಲ ಹೊಸದು ಹಾಕ್ಸಿದ್ದೀನಿ. ಹಾಂ. ಓಕೆ, ಬಾಡಿಲಿ ಏನು ಚೆನ್ನಾಗಿದೆಯಾ? ಟಿಂಕರಿಂಗ್ ಏನಾದ್ರು ಕೆಲಸ? ಟಿಂಕ್ ಎಲ್ಲ ಫುಲ್ ಇನ್ನು ಶೋರೂಮ್ ಪೇಂಟ್ ಇದ್ದಂಗೆ ಐತೆ, ಪೇಂಟ್ ಏನು ಡಮ್ಮಿ ಆಗಿಲ್ಲ. ಇನ್ನೇನಾದ್ರು ಎಕ್ಸ್ಟ್ರಾ ಮಾಡಿಸಿರಾ? ಸೀಟ್ ಕವರ್ಸು, ಮ್ಯೂಸಿಕ್ ಸಿಸ್ಟಮು ಆ ಥರ? ಇಲ್ಲ ಏನು ಹಾಕ್ಸಿಲ್ಲ ಸರ್, ಮ್ಯೂಸಿಕ್ ಏನು ಹಾಕ್ಸಿಲ್ಲ. ಹಾಂ. ಓಕೆ, ಲೋನ್ ಇಲ್ಲ ಅಂದ್ರಲ್ಲ? ಲೋನ್ ಇಲ್ಲ ಸರ್. ಓಕೆ, ಎಲ್ಲಿರೋದು ಗಾಡಿ? ಸರ್ ಇದು ನಾಗಮಂಗಲ ಸೈಡು, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು. ಹ್ಞೂ ಸರ್. ಅಲ್ಲೇ ನಾಗಮಂಗಲನ ಬೇರೆ ಇದೆಯಾ? ನಾಗಮಂಗಲನೇ ಸರ್. ಏನು ಹೇಳ್ತೀರಿ ಗಾಡಿ ರೇಟು? ಸರ್ 2.10. 2,10,000. ಕಡಿಮೆ ಆಗುತ್ತಾ? ಎಲ್ಲಿ ಸರ್, ಈಗ ಹೊಸಗಡೆ ನಿಮ್ಮೂರಲ್ಲ ಗಾಡಿ ಸರ್, ಇದು ಸಿಟಿಲಿ ಓಡಾಡೋ ಸರ್, ಇದು ಹಳ್ಳಿ ರೋಡ್ ಗಾಡಿನೂ ಅಲ್ಲ ಸರ್ ನಮ್ದು, ಇದು ನಾವು ಸಿಟಿಲಿ ಓಡಾಡೋದು, ಇದು ಸಿಟಿ ಗಾಡಿನೇ ಇದು. ಓಕೆ. ಬಟ್ ಈಗ ಆಲ್ರೆಡಿ 4 ವರ್ಷ ತುಂಬ್ತಾ ಬಂತಲ್ಲ, ಹಂಗಾಗಿ ಹೇಳಿ. ಏನು ಸರ್, ಇನ್ನೊಂದು 10-15 ಸಾವಿರ ಕಮ್ಮಿ ಮಾಡುವ ಅಷ್ಟೇ. ಇವತ್ತು ಏನು ಗಾಡಿ ರೇಟ್ ಐತೆ ಸರ್, ಹೊಸಗಡೆ 340 ಆಗೈತೆ ಈಗ. ಸರಿ. ಓಕೆ, ಆಯ್ತು, ಅಪ್ಡೇಟ್ ಮಾಡ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಇದೆ ಸರ್. ಸರಿ, ಅಪ್ಡೇಟ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಕಡಿಮೆ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದಂಥವ್ರಿಗೆ ಕಡಿಮೆ ಮಾಡಿಕೊಡಿ, ಬೇಗ ಸೇಲ್ ಆಗುತ್ತೆ. ಗಾಡಿ ಚೆನ್ನಾಗಿದೆ ಸರ್, ಕಂಡೀಷನ್ ಪೈಂಟ್ ಎಲ್ಲ ಡಮ್ಮಿ ಆಗಿದೆ ಸರ್. ಈ ಬಜಾಜ್ ಗಾಡಿಯಲ್ಲಿ ಎಷ್ಟೋ ಗಾಡಿಗಳು ಪೈಂಟ್ ಎಲ್ಲ ಮಂಕಾಗಿವೆ, ಇದ್ರಲ್ಲಿ ಮಂಕಾಗಿಲ್ಲ ಪೈಂಟು. ಗಾಡಿ ಚೆನ್ನಾಗಿದೆ. ಕಸ್ಟಮರ್ ತಗೊಳ್ಳೋರು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಡೈರೆಕ್ಟ್ ಅಲ್ಲಿ. ನೋಡಿದ್ರೆ ಗೊತ್ತಾಗುತ್ತೆ ಸರ್, ಅದು ಪೈಂಟ್ ಎಲ್ಲ ಚೆನ್ನಾಗಿದೆ, ಟಾಪ್ ರೂಪಿಂಗ್ ಎಲ್ಲ ಚೆನ್ನಾಗಿದೆ. ನಾವು ಫೋನಲ್ಲಿ ಮಾತಾಡಿದ್ರೆ ಅದು ಏನು ಅಷ್ಟು ಲೈಕ್ ಆಗಲ್ಲ. ಹೇಳ್ಬೇಕಲ್ಲ ಸರ್, ನಾವು ಇದನ್ನೇ ಹೇಳ್ಬೇಕು, ನಾವು ಇಲ್ದಾದ್ರೆ ಹೇಳಕ್ಕಾಗಲ್ಲ ಸರ್. ಆಮೇಲೆ ಬಂದಾದ್ಮೇಲೆ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ ಹಿಂಗೈತೆ ಅಂತ ಹೇಳ್ತಿಲ್ಲ, ಆ ಥರ ಅನ್ಸ್ಕೋಬಾರ್ದು ನಾವು. ಓಕೆ. ಆಯ್ತು, ಇದೇ ನಂಬರ್ ಹಾಕಿರ್ತೀನಿ ಯೂಟ್ಯೂಬಲ್ಲಿ. ಓಕೆ.